ನವೆಂಬರ್ ಕ್ರಾಂತಿ ಮಧ್ಯೆ ಹೊಸ ಆಟ ಶುರುವಾಗ್ತಾ ಇದೆ. ತಂತ್ರಕ್ಕೆ ಪ್ರತಿತಂತ್ರ, ರಣತಂತ್ರದ ಪ್ರಯೋಗ ಇದು. ಅತ್ತ ಸಿಎಂ ಸ್ಥಾನಕ್ಕೆ ಜಟಾಪಟಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಡಿಸಿಎಂ ಸ್ಥಾನದ ಬಗ್ಗೆ ಕೂಡ ಪ್ರಸ್ತಾಪಗಳು ತೆರೆಮರೆಯಲ್ಲಿ ಆಗ್ತಾ ಇದೆ. ಸಿಎಂ ಸ್ಥಾನದ ಮೇಲೆ ಕೆಲವರು ಕಣ್ಣಿಟ್ಟಿದ್ರೆ, ಅದಕ್ಕೆ ಜಟಾಪಟಿ ನಡೀತಾ ಇದ್ರೆ, ಹೆಚ್ಚುವರಿ ಡಿಸಿಎಂ ಸ್ಥಾನವಾದ ಪ್ರಸ್ತಾಪ ಕೂಡ ಈಗ ಆಗ್ತಾ ಇದೆ. ಹೆಚ್ಚುವರಿ ಡಿಸಿಎಂಗಳ ನೇಮಕಕ್ಕೆ ಕೈ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೇಗೆ? ಸಮುದಾಯವಾರು ಡಿಸಿಎಂ ಹುದ್ದೆಗೆ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ಈಗಾಗಲೇ ತೆರೆಮರೆಯಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸ್ಥಾನಕ್ಕೆ ಜಟಾಪಟಿ ನಡೀತಾ ಇದ್ರೆ, ಇತ್ತ ಕೆಲ ನಾಯಕರು ಸಮುದಾಯದ ಆಧಾರದ ಮೇಲೆ ಡಿಸಿಎಂ ಸ್ಥಾನವನ್ನ ಹೆಚ್ಚುವರಿ ಮಾಡಿ, ಅಡಿಷನಲ್ ಮಾಡಿ ಅನ್ನೋ ಪಟ್ಟನ್ನ ಹೈಕಮಾಂಡ್ ನಾಯಕರ ಮುಂದೆ ಹಿಡಿಬೇಕು ಅಂತ ಮಾನಸಿಕವಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ. ಖಂಡಿತವಾಗಿ ಮಧುಸೂದನ್, ಹೆಚ್ಚುವರಿ ಡಿಸಿಎಂಗಳ ನೇಮಕ ವಿಚಾರ ಕುರಿತಂತೆ ಆರಂಭದಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಡಿಸಿಎಂ ಮತ್ತೆ ಕೆಪಿಸಿಸಿ ಹುದ್ದೆಯನ್ನ ನೀಡಿದ್ರೆ, ಇತರ ಸಮುದಾಯಗಳು ಅಂದ್ರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದಿರತಕ್ಕಂಥ ಅಹಿಂದ ಸಮುದಾಯ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಜೊತೆಗೆ ಇತರ ಸಮುದಾಯಗಳು ಅಂದ್ರೆ ಹಿಂದುಳಿದ ಸಮುದಾಯಕ್ಕೂ ಕೂಡ ತಾವು ಡಿಸಿಎಂ ಸ್ಥಾನವನ್ನ ನೀಡಬೇಕು ಎಂಬತಕ್ಕಂಥ ಆಗ್ರಹ ಕೇಳಿ ಬರ್ತಾ ಇದೆ. ಈಗಾಗಲೇ ಅನೇಕ ನಾಯಕರುಗಳು ಕೂಡ ಪ್ರಾಥಮಿಕವಾಗಿ ಸಭೆಯನ್ನ ಮಾಡೋದ್ರ ಮುಖಾಂತರ ತಮ್ಮ ಹಕ್ಕೊತ್ತಾಯವನ್ನ ಹೈಕಮಾಂಡ್ ಮುಂದೆ ಪ್ರಬಲವಾಗಿ ಮಂಡಿಸಬೇಕು ಎಂಬತಕ್ಕಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಆ ಮೂಲಕ ವಾಲ್ಮೀಕಿ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಲಿಂಗಾಯತ ಸಮುದಾಯಕ್ಕೆ ಹೆಚ್ಚುವರಿ ಡಿಸಿಎಂಗಳನ್ನ ನೇಮಕ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಈ ಸಮುದಾಯಗಳನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ನಮ್ದೇನು ಹಸ್ತಕ್ಷೇಪ ಇಲ್ಲ. ಆ ವಿಚಾರಕ್ಕೆ ನಮ್ಮ ಸಹಮತ ಇದೆ. ಅಂದ್ರೆ ತಾವು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಮ್ಮ ಸಹಮತ ಇದೆ ಎಂಬತಕ್ಕಂಥ ಅಭಿಪ್ರಾಯದ ಜೊತೆಗೆ ಹೆಚ್ಚುವರಿ ಡಿಸಿಎಂಗಳ ನೇಮಕ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಈ ಬಾರಿ ಶತಾಯಗತಾಯ ಗಮನ ಹರಿಸಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಅನೇಕ ಹಿರಿಯ ಸಚಿವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನವೆಂಬರ್ನಲ್ಲಿ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಪ್ರಬಲವಾಗಿ ಈ ವಾದವನ್ನ ಮಂಡನೆ ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಿಎಂ ಸ್ಥಾನ ವಿಚಾರ ಕುರಿತಂತೆ ಏನು ಎಕ್ಸ್ಪೆಕ್ಟೇಷನ್ ಇದ್ದೋ ಕೆಲವು ಸಮುದಾಯಗಳು ಸಿಎಂ ಸ್ಥಾನ ನೀಡದೇ ಇದ್ರೂ ಪರವಾಗಿಲ್ಲ, ಹೆಚ್ಚುವರಿ ಡಿಸಿಎಂಗಳ ನೇಮಕ ಮಾಡೋದ್ರ ಮುಖಾಂತರ ಈ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ಪುನಾರಚನೆಯ ಜೊತೆಗೆ ಹೆಚ್ಚುವರಿ ಡಿಸಿಎಂಗಳು, ಅದರಲ್ಲೂ ಸಮುದಾಯವಾರು ಡಿಸಿಎಂಗಳನ್ನ ನೇಮಕ ಮಾಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಈಗ ಅನೇಕ ಸಮುದಾಯದ ನಾಯಕರುಗಳು ಈಗ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.